ಬಂಧನಕ್ಕೂ ಮುನ್ನ ಪವಿತ್ರ ಗೌಡ ಭಾವುಕವಾಗಿ ಒಂದು ಪೋಸ್ಟ್ ಹಾಕಿದ್ರು. ಭಾವನಾತ್ಮಕ ಪೋಸ್ಟ್. ಕಾಯುವುದೇ ಉತ್ತರವಾಗಿದ್ರೆ ದೇವರ ಮೇಲೆ ನಂಬಿಕೆ ಇಡಿ. ಕೆಲವು ಕಾಯುವಿಕೆಗಳು ದೈವಿಕ ರಕ್ಷಣೆ ನೀಡುತ್ತವೆ. ನನ್ನ ಆಯ್ಕೆ ತಾಳ್ಮೆ. ಇದು ಪವಿತ್ರ ಗೌಡ ಅವರ ಪೋಸ್ಟ್ ಆಗಿತ್ತು. ಅಂದರೆ ಬಂಧನಕ್ಕೂ ಮುನ್ನ ಹಾಕಿದ್ದಂತಹ ಪೋಸ್ಟ್ ಅದು. ಬಂಧನಕ್ಕೂ ಮುನ್ನ ಆ ಪೋಸ್ಟನ್ನು ಹಾಕ್ಕೊಂಡಿದ್ರು. ಕಾಯೋದೇ ಉತ್ತರ ಆಗಿದ್ದರೆ ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರ ಮೇಲೆ ನಂಬಿಕೆ ಇಡಬೇಕು. ದೈವಿಕ ರಕ್ಷಣೆ ಇರುತ್ತೆ. ನನ್ನ ಆಯ್ಕೆ ತಾಳ್ಮೆ. ಹೀಗಂತ ಒಂದಿಷ್ಟು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಬೆಳಗ್ಗೆ ಬೇರೆ ಪೋಸ್ಟ್ ಹಾಕ್ಕೊಂಡಿದ್ರು. ಸತ್ಯಮೇವ ಜಯತೆ ಅಂತ ಹೇಳಿ ಬೆಳಗ್ಗೆ ಪೋಸ್ಟ್ ಹಾಕ್ಕೊಂಡಿದ್ದು. ಇವಾಗ ನನ್ನ ಆಯ್ಕೆ ತಾಳ್ಮೆ ಅಂತ ಹಾಕ್ಕೊಂಡಿದ್ದಾರೆ. ಡಿಸೆಂಬರ್ 13ನೇ ತಾರೀಕು 2024 ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಗುತ್ತೆ. ಇವತ್ತಿಗೆ 35 ವಾರ 1 ದಿನ ಆಯಿತು. 244 ದಿನ ಒಟ್ಟಾರೆಯಾಗಿ ಜಾಮೀನು ಸಿಕ್ಕಿ ಇವತ್ತಿಗೆ 244 ದಿನ. 244ನೇ ದಿನ ಅವರು ಮತ್ತೆ ಜೈಲಿಗೆ ಹೋಗ್ತಾ ಇದ್ದಾರೆ. 5904 ಗಂಟೆಗಳಾಗಿತ್ತು. ಈಗ ಮತ್ತೆ ಜೈಲಿಗೆ ಹೋಗ್ತಾ ಇದ್ದಾರೆ. ಪವಿತ್ರ ಗೌಡ ಕಣ್ಣೀರು ಕೂಡ ಹಾಕಿದ್ದಾರಂತೆ. ಪವಿತ್ರ ಗೌಡ ಅರೆಸ್ಟ್ ಆಗಿದೆ. ಕೊಂಚ ತಡ ಮಾಡಿದ್ರು. ಮನೆಯಲ್ಲೇ ಇದ್ರು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಾಲನ್ ಅವರು ಅಲ್ಲೇ ಇದ್ರು. ಸೊ ಅವ್ರ ಜೊತೆ ಏನೋ ಮಾತಾಡಿರಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಮನೆಯಿಂದ ಬರೋದಕ್ಕೆ ತಡ ಮಾಡಿದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ತಳ್ಳಿದ್ರು ಮಹಿಳಾ ಪೊಲೀಸ್. ಅಂದ್ರೆ ನೋಕಿದ್ರು, ನಡೀರಿ ಬೇಗ, ಎಸ್ಕಲೇಟ್ ಮಾಡ್ತಿದ್ರಿ ನೀವು ಅಂತ. ಯಾಕೆ ಇಷ್ಟೊಂದು ಡಿಲೇ? ಇವತ್ತು ಬೆಳಗ್ಗೆ ಜಾಮೀನು ರದ್ದಾಗ್ತಿದ್ದಂತೆ ಪೊಲೀಸರು ಪವಿತ್ರ ಗೌಡ ಅವರ ನಿವಾಸಕ್ಕೆ ಹೋಗಿದ್ರು. ಬಟ್ ಆರ್ಡರ್ ಇನ್ನೂ ಬಂದಿರಲಿಲ್ಲ, ಪ್ರತಿ ಬಂದಿರಲಿಲ್ಲ ಅವ್ರ ಕೈಗೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಒಂದು ಅಂಗಡಿಗೆ ಹೋಗ್ಬೇಕಂತ ಹೇಳಿದ್ರಂತೆ. ಆಗಲ್ಲ, ನೀವು ಇಲ್ಲೇ ಇರಿ ಅಂತ ಹೇಳಿದ್ರಂತೆ. ಅಂದರೆ ಕಂಪ್ಲೀಟ್ ಆಗಿ ಬೆಳಗ್ಗೆಯಿಂದಲೇ ಅವರು ಮನೆಯಲ್ಲಿದ್ದರು. ಡಿಲೇ ಮಾಡ್ತಾ ಇದ್ರು ಹೊರಗಡೆ ಬರಲಿಕ್ಕೆ. ನೋಡಿ, ಭಾವನಾತ್ಮಕ ಪೋಸ್ಟ್ ಬಗ್ಗೆ ಕೂಡ ನಾನು ಮಾತನಾಡ್ತಾ ಇದ್ದೆ. ನನ್ನ ಆಯ್ಕೆ ತಾಳ್ಮೆ, ನನ್ನ ಆಯ್ಕೆ ತಾಳ್ಮೆ ಅಂತ ಹೇಳಿ ಪವಿತ್ರ ಗೌಡ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಗಮನಿಸ್ತಾ ಇರ್ಬೋದು. ಕಾಯೋದೇ ಉತ್ತರ ಆಗಿದ್ರೆ ದೇವರ ಮೇಲೆ ನಂಬಿಕೆ ಇಡಬೇಕು. ನಿಜ. ನನ್ನ ಆಯ್ಕೆ ತಾಳ್ಮೆ ಅಂತ ಹೇಳಿದ್ರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅವರನ್ನು ವಶಕ್ಕೆ ಪಡೆದ್ರು ಪೊಲೀಸರು. ಈ ಸಂದರ್ಭದಲ್ಲಿ ಡಿಲೇ ಮಾಡಿದ್ದಕ್ಕೆ ಒಂಚೂರು ತಳ್ಳಿದ್ರಪ್ಪ. ದರ್ಶನ್ ಸೇರಿ 7 ಮಂದಿ ಆರೋಪಿಗಳ ಜಾಮೀನು ರದ್ದಾಗಿದೆ. ಈ ಪೈಕಿ 4 ಮಂದಿ ಈಗ ಅರೆಸ್ಟ್ ಆಗಿದ್ದಾರೆ. A1 ಆರೋಪಿ ಪವಿತ್ರ ಗೌಡ, A11 ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಅರೆಸ್ಟ್ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಈ ಪ್ರಕರಣದ 4 ಮಂದಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರ ಠಾಣೆಗೆ ಅವರನ್ನು ಶಿಫ್ಟ್ ಕೂಡ ಮಾಡಲಾಗಿದೆ. ಒಂದು ಕಡೆ ನಟ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳ ಜಾಮೀನನ್ನು ರದ್ದು ಮಾಡಲಾಯಿತು. ಈ ಜಾಮೀನು ರದ್ದಾಗ್ತಾ ಇದ್ದಂತೆ ನೆಕ್ಸ್ಟ್ ಪ್ರಕ್ರಿಯೆ ಏನು? ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು. ಸೊ ಈ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ 7 ಮಂದಿ ಆರೋಪಿಗಳ ಪೈಕಿ 4 ಮಂದಿ ಅರೆಸ್ಟ್ ಆಗಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಇನ್ಸ್ಪೆಕ್ಟರ್ಗಳ ಸಮ್ಮುಖದಲ್ಲಿ ಅವರನ್ನು ವಶಕ್ಕೆ ಪಡೆದಿದ್ದರೂ ಕೂಡ ಒಂದಿಷ್ಟು ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು.